ಐಪಿಎಲ್ 2025 ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ. ಆದರೆ ಅದಕ್ಕೂ ಮುನ್ನವೇ ಈ 5 ಪ್ರಮುಖ ಆಟಗಾರರು ಗಾಯಗೊಂಡಿದ್ದಾರೆ ಮತ್ತು ಇವರು ಬಹುತೇಕ ಐಪಿಎಲ್ ಆಡಲು ಸಾಧ್ಯವಿಲ್ಲ. ಮೊದಲ ಸ್ಥಾನದಲ್ಲಿದ್ದಾರೆ ಲಕ್ನೋನ ಮಯಾಂಕ್ ಯಾದವ್. ಇವರ ಬ್ಯಾಕ್ ಇಂಜುರಿ ಇನ್ನೂ ಗುಣವಾಗಿಲ್ಲ. ಈ ಕಾರಣದಿಂದಾಗಿ ಅವರು ಅರ್ಧ ಐಪಿಎಲ್ ಮಿಸ್ ಮಾಡುವ ಸಾಧ್ಯತೆ ಇದೆ. ಆದರೆ ಇವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳದೇ ಇದ್ದರೆ ಐಪಿಎಲ್ನಿಂದಲೇ ಹೊರಗಾಗಬಹುದು. ಎರಡನೇ ಸ್ಥಾನದಲ್ಲಿದ್ದಾರೆ ವಿಶ್ವದ ಅತ್ಯುತ್ತಮ ಬೌಲರ್ ಜಸ್ಪ್ರೀತ್. ಪ್ರಸ್ತುತ ವರದಿಗಳ ಪ್ರಕಾರ ಇವರು ಐಪಿಎಲ್ 2025ರ ಮೊದಲ 2 ವಾರಗಳನ್ನು ಮಿಸ್ ಮಾಡಬಹುದು, ಏಕೆಂದರೆ ಇವರ ಇಂಜೂರಿ ಕುರಿತು ಇನ್ನೂ ಯಾವುದೇ ಸ್ಪಷ್ಟ ಮಾಹಿತಿ ಲಭ್ಯವಿಲ್ಲ. ಮೂರನೇ ಸ್ಥಾನದಲ್ಲಿದ್ದಾರೆ ಮುಂಬೈ ಇಂಡಿಯನ್ಸ್ನ ರೀಸ್ ಟೋಪ್ಲಿ. ಇವರು ತಮ್ಮ ಗ್ರೋಯಿನ್ ಇಂಜೂರಿಯಿಂದ ಬಳಲುತ್ತಿದ್ದಾರೆ, ಆದ್ದರಿಂದ ಇವರು ಟೂರ್ನಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಲಕ್ನೋನ ಮಿಚೆಲ್ ಮಾರ್ಷ್. ಇವರು ಬ್ಯಾಕ್ ಇಂಜೂರಿಯಿಂದ ಬಳಲುತ್ತಿದ್ದು ಇವರು ಆಡುವ ಅನುಮಾನವಿದೆ. ಐದನೇ ಸ್ಥಾನದಲ್ಲಿದ್ದಾರೆ ಹಾರ್ದಿಕ್ ಪಾಂಡ್ಯ. ಇವರು ಮೊದಲ ಪಂದ್ಯ ಆಡಲು ಸಾಧ್ಯವಿಲ್ಲ, ಆದರೆ ಇದಕ್ಕೆ ಕಾರಣ ಅವರ ಇಂಜೂರಿ ಅಲ್ಲ. ಹಿಂದಿನ ಐಪಿಎಲ್ ಸೀಸನ್ನ 3 ಪಂದ್ಯಗಳಲ್ಲಿ ಸ್ಲೋ ಓವರ್ ರೇಟ್ನ ಕಾರಣದಿಂದ ಕ್ಯಾಪ್ಟನ್ ಆಗಿ ಅವರ ಮೇಲೆ 1 ಪಂದ್ಯದ ನಿಷೇಧ ವಿಧಿಸಲಾಗಿತ್ತು. ಹಾಗಾದರೆ ಮೊದಲ ಪಂದ್ಯದಲ್ಲಿ ಮುಂಬೈನ ಕ್ಯಾಪ್ಟನ್ ಯಾರಾಗಬಹುದು?